ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಇದರಿಂದ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳು ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ನಮ್ಮ ತಂದೆ ಮಾಡೋ ಕೆಲಸನ ಅವರು ಮುದ್ಗಿಯಲ್ಲಿ ಅವರ ತಂಗಿಯರು ಅಣ್ಣರು ಎಲ್ಲರೂ ಒಂದರ ಸಂಘ ಕೊಡುವಂತ ದಿನ ಬಂದೆ ಮಕ್ಕಳು ಇನ್ನೊಬ್ರು ಕಾಳಜಿ ಮಕ್ಕಳು ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೆ ಒಂದು ಮಾಡಿ ದೇವರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಬೇಕು. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡ್ತಾ ಇದ್ದು ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾತ್ರ ಬೆಳಿಗ್ಗೆ ಬೆಂಗಳೂರಿಗೆ ಗಾಡಿಯಲ್ಲಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಸರ್ಕಲ್ ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಇದರಿಂದ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳು ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ನಮ್ಮ ತಂದೆ ಮಾಡೋ ಕೆಲಸನ ಅವರು ಮುದ್ಗಿಯಲ್ಲಿ ಅವರ ತಂಗಿಯರು ಅಣ್ಣರು ಎಲ್ಲರೂ ಒಂದರ ಸಂಘ ಕೊಡುವಂತ ದಿನ ಬಂದೆ ಮಕ್ಕಳು ಇನ್ನೊಬ್ರು ಕಾಳಜಿ ಮಕ್ಕಳು ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೆ ಒಂದು ಮಾಡಿ ದೇವರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡದೆ ನಾನು ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾತ್ರ ಬೆಳಿಗ್ಗೆ ಬೆಂಗಳೂರಿಗೆ ಗಾಡಿಯಲ್ಲಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಸರ್ಕಲ್. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂಥದ್ದು ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನ ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದ್ರೂ ರಿಸಲ್ಟ್ ಬೇಕಾಗಿದ್ರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದ್ರೆ ಮ್ಯಾಚ್ ಫಿಕ್ಸಿಂಗ್. ಇವರು ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದ್ರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನ್ ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನ್ ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದ್ರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ.
ಇದನ್ನ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇರುವಂತ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮೊಳಗ್ತಾವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡತಕ್ಕಂಥ, ಕಮ್ಮಕ್ಕು ನೀಡ್ತಾ ಇರತಕ್ಕಂಥ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ.